ಇವಳಿಗೆ ಎಲ್ಲಿ ಕುಯ್ದು ಯಾವ ಮಾರ್ಕ್ ಹಾಕ್ಬೇಕು ಹೇಳಿ. ಇವಳಿಗೆ ಎಲ್ಲಿ ಕುಯ್ದು ಎಲ್ಲಿ ಮಾರ್ಕ್ ಹಾಕಬೇಕು. ಎರಡೂ ಸ್ಕಿನ್ನ ತಗೊಂಡು ನೀಟಾಗಿ ಫೆವಿಕ್ವಿಕ್ ಹಾಕಿ ಅಂಟಿಸ್ಬಿಟ್ಟಿದ್ದಾಳೆ. ನಂಬಕ್ಕೆ ಆಗದಿರುವಂತಹ ಸಾಕಷ್ಟು ಘಟನೆಗಳು ನಾವು ನೀವು ನೋಡ್ತಾ ಇರ್ತೀವಿ. ಆ ಥರದ್ದೊಂದು ಘಟನೆ. ರಕ್ತ ನಿಂತಿದೆ, ಬಟ್ ಇವ್ರಿಗೆ ನೋಡಿ ಟೆನ್ಷನ್ ಆಗಿದೆ. ಏನಕ್ಕೆ ಟೆನ್ಷನ್ ಆಗಿದೆ ಅಂತಂದರೆ, ಈ ಮಹಾತಾಯಿ ನರ್ಸು ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗಿ ಮನೆಗೆ ಹೋಗಬೇಕು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಮ್ಮ ಸುತ್ತಮುತ್ತ ಸಾಕಷ್ಟು ವಿಚಿತ್ರವಾದ, ಆಮೇಲೆ ಏನಂತಾರೆ, ತುಂಬ ವಿಚಿತ್ರ ಅನ್ನೋದಕ್ಕಿಂತ ಅದು ನಂಬಕ್ಕೆ ಆಗದಿರುವಂತಹ ಸಾಕಷ್ಟು ಘಟನೆಗಳು ನಾವು ನೀವು ನೋಡ್ತಾ ಇರ್ತೀವಿ. ಆ ಥರದ್ದೊಂದು ಘಟನೆ ಇತ್ತೀಚೆಗೆ ಹಾವೇರಿ ಸಮೀಪದ ಅಡೂರು ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿದೆ. ಗುರುಕಿಶನ್ ಅಂತ ಒಬ್ಬ ಹುಡುಗ, 7 ವರ್ಷದ ಮಗು, ಸ್ಕೂಲ್ ಮುಗಿಸ್ಕೊಂಡು ಬಂದಿಯಾನೆ, ಅಥವಾ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ರಜಾ ಇತ್ತು ಅನಿಸುತ್ತೆ. ರಜಾ ಇದ್ದಿದ್ದಿನ ಆರಾಮಾಗಿ ಮನೆ ಹತ್ರ ಆಟ ಆಡ್ಕೊಂಡಿದ್ದಾನೆ. ಮಕ್ಕಳು ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಆಟ ಆಡ್ತಾ ಗುರುಕಿಶನ್ ಬಿದ್ದಿದ್ದಾನೆ. ಬಿದ್ದ ತಕ್ಷಣ ಅವನ ಕೆನ್ನೆ ಗಾಯ ಆಗಿದೆ. ಕೆನ್ನೆ ಗಾಯ ಆದ ತಕ್ಷಣ ಅಪ್ಪ ಅಮ್ಮಂಗೆ ಟೆನ್ಷನ್ ಆಗಿದೆ. ಅಯ್ಯಯ್ಯೋ, ಮಗನಿಗೆ ಗಾಯ ಆಗಿದೆ, ರಕ್ತ ಬರ್ತಾ ಇದೆ, ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಆಡೂರು ಅನ್ನೋ ಊರಿನಲ್ಲಿ ಇರುವಂತಹ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಮಗುನ. ನರ್ಸ್ಗೆ ನೋಡಿದ್ದಾರೆ, ನರ್ಸು, ಡಾಕ್ಟರ್ ಇರಲಿಲ್ಲ, ನರ್ಸ್ ನೋಡಿದ್ದಾರೆ. ನರ್ಸ್ ನೋಡ್ಬಿಟ್ಟು ಆಯಿತು, ಮಗುನ ಒಳಗೆ ಕರ್ಕೊಂಬನ್ನಿ, ಒಳಗಡೆ ನೀವು ಹೊರಗಿರಿ, ಅಪ್ಪ ಅಮ್ಮ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು 10-15 ನಿಮಿಷ ಆದ ಕೂಡಲೇ ಮತ್ತೆ ಮಗು ಹೊರಗಡೆ ಬಂದಿದೆ. ಟೆನ್ಷನ್ ಆಗಿದೆ ಅಂತಂದರೆ, ಈ ಮಹಾತಾಯಿ ನರ್ಸು ಗಾಯ ಆಗಿದೆ ಮಗುಗೆ, ಅದಕ್ಕೆ ಡ್ರೆಸ್ಸಿಂಗ್ ಮಾಡು, ಸ್ಟಿಚಿಂಗ್ ಮಾಡು ಅನ್ನೋದನ್ನು ಬಿಟ್ಟು ಫೆವಿಕ್ವಿಕ್ ಹಾಕಿ ಅಂಟಿಸ್ಬಿಟ್ಟಿದ್ದಾಳೆ. ಗಾಯನ ಹಿಂಗೆ ಕಟ್ಟಾಗಿದೆಯಲ್ಲ ಬ್ಲೀಡಿಂಗು, ಏನಕ್ಕೆ ಸ್ಟಿಚ್ ಹಾಕೋದು ಯಾಕೆ, ಅದಕ್ಕೆ ಪಿಂಚರ್ ಹಾಕೋದು ಯಾಕೆ, ಡ್ರೆಸ್ಸಿಂಗ್ ಮಾಡೋದು ಯಾಕೆ, ಏನು ಬೇಡ. ಎರಡೂ ಸ್ಕಿನ್ನ ತಗೊಂಡು ನೀಟಾಗಿ ಫೆವಿಕ್ವಿಕ್ ಹಾಕಿ ಅಂಟಿಸ್ಬಿಟ್ಟಿದ್ದಾಳೆ. ಅಪ್ಪ ಅಮ್ಮಂಗೆ ಟೆನ್ಷನ್ ಆಗ್ಬಿಟ್ಟಿದೆ. ಏನಮ್ಮ ಬಂದಿದೆ ನಿನಗೆ, ಏನಮ್ಮ ಮಾಡಿದ್ಯಾ ಅಂತಂದರೆ, ಏನು ಹಿಂಗೆ ಹೇಳ್ತಾ ಇದ್ದೀರಾ, ಏನು ನಿಮ್ಮ ಮಗುಗೆ ನಾ ಫಸ್ಟು ಹಾಕಿರೋದು ನಾನು. ಎಷ್ಟು ಜನಕ್ಕೆ ಫೆವಿಕ್ವಿಕ್ಕೆಲ್ಲ ನಾನು ಟ್ರೀಟ್ಮೆಂಟ್ ಕೊಟ್ಟಿರೋದು ಇಲ್ಲಿ ತನಕ. ಗಾಯ ಮಾಡ್ಕೊಂಡು ಯಾರೇ ಬಂದರು ನಮ್ಮ ಹಾಸ್ಪಿಟ್ಲಿಗೆ, ನಾವು ಅವರಿಗೆ ಫೆವಿಕ್ವಿಕ್ ಹಾಕಿ ಫಿಲ್ ಮಾಡೋದು. ಯಾಕಂದರೆ ಮಗು ಅಲ್ವ, ಇನ್ನೂ 7 ವರ್ಷದ ಮಗು, ಗಾಯ ನಾವು ಸ್ಟಿಚ್ ಹಾಕಿ ಹೊಲಿದ್ಬಿಟ್ರೆ ಮಾರ್ಕ್ ಉಳ್ಕೊಂಬಿಡುತ್ತೆ ಲೈಫ್ ಲಾಂಗು. ಆ ಮಗುಗೆ ತುಂಬ ಅಸಹ್ಯವಾಗಿ ಕಾಣುತ್ತೆ. ಸೊ ಹಾಗಾಗಿ ಫೆವಿಕ್ವಿಕ್ ಹಾಕಿದ್ವಿ, ನೀವೇನು ಟೆನ್ಷನ್ ತೊಗೋಬೇಡಿ ಅಂತ. ಸ್ವಲ್ಪ ಓದ್ಕೊಂಡಿರೋರು ತಂದೆ ತಾಯಿ ಟೆನ್ಷನ್ ಆಗದೇ ಇರಲ್ಲ, ಮಕ್ಕಕ್ಕೆ ಹೋಗೋರು ಫಸ್ಟ್. ನೀನು ಯಾವ ಸೀಮೆ ಹೆಂಗ್ಸಮ್ಮ, ನೀನು ಗೊತ್ತಾಗಲ್ವಾ ನಿನಗೆ, ಯಾವನ ಫೆವಿಕ್ವಿಕ್ನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಾನೆ ಸ್ಟಿಚಿಂಗಿಗೆ ಅಂತೇಳಿ ಬೈದು ಅಲ್ಲಿಂದ ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅದನ್ನು ಆ ಫ್ಲೂಯಿಡ್ ಏನಿದೆಯೋ, ಆ ಗಮ್ಮನ್ನು ಫ್ಲೂಯಿಡ್ ಅಂಟ್ಕೊಂಡಿರುತ್ತಲ್ಲ ತುಂಬ ಹಾರ್ಡಾಗಿ, ಅದನ್ನು ನಿಧಾನವಾಗಿ ರಿಮೂವ್ ಮಾಡಿ ನೋಡಿದರೆ ಗಾಯ ಸ್ಟಿಚ್ ಹಾಕುವಷ್ಟು ದೊಡ್ಡದಾಗೇನು ಆಗಿಲ್ಲ. ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಡ್ ಮಾಡಿ ಕಳಿಸ್ತೀವಿ ಅಂತೇಳಿ ಡ್ರೆಸ್ಸಿಂಗ್ ಮಾಡಿ ಪ್ರೈವೇಟ್ ಹಾಸ್ಪಿಟ್ಲನ್ನ ಬ್ಯಾಂಡೇಡ್ ಮಾಡಿ ಕಳಿಸಿದ್ದಾರೆ. ಈ ಅಪ್ಪ ಅಮ್ಮ ಟೆನ್ಷನ್ ಮಾಡ್ಕೊಂಡು ಆಮೇಲೆ ಹೋಗಿ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಇರುತ್ತಲ್ಲ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿ ಅಂತ, ಅದು ಹಾವೇರಿ ಡಿಸ್ಟಿಕ್, ಅಲ್ಲಿಗೆ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆಮೇಲೆ ಅಲ್ಲಿನ DHO ಹಾವೇರಿಯವರು, ಅವ್ರ ಹೆಸರು ರಾಜೇಶ್ ಸುರ್ಗಿಹಳ್ಳಿ, ಅವರು ಹೇಳಿದ್ದಾರೆ, ಇಲ್ಲ ಈ ಥರದ ಇನ್ಸಿಡೆಂಟ್ಗಳು ನಡಿಬಾರ್ದು, ನಾವು ಬಹಳಷ್ಟು ನಮ್ಮ ನರ್ಸ್ಗಳಿರ್ಬೋದು ಅಥವಾ ಆಯಾಮಗಳಿರ್ಬೋದು ಅವ್ರಿಗೆ ಹೇಳ್ತೀವಿ, ಈ ಥರದ್ದೆಲ್ಲ ಮಾಡಬೇಡಿ, ಈ ಥರದ್ದೆಲ್ಲ ಮಾಡಬಾರ್ದು ಅಂತ. ಆದರೂ ಕೆಲವೊಂದ್ಸಲಿ ಅಚಾತುರ್ಯದಲ್ಲಿ ಈ ಥರದ ಘಟನೆ, ಅಚಾತುರ್ಯ ಅಲ್ಲ ಇದು ಇಂಟೆನ್ಷನಲ್. ಯಾಕಂದರೆ ಈ ಥರದ ಸಾಕಷ್ಟು ಜನರಿಗೆ ಮಾಡಿದ್ದೀನಿ, ಸಾಕಷ್ಟು ಜನರಿಗೆ ಫೆವಿಕ್ವಿಕ್ ಹಾಕಿ ಕಳಿಸೀನಿ ಅಂತಂದರೆ, ನಾನು ಹೇಳೋದು, ನಾವು ಬೆಂಗಳೂರಿನವರು, ಮೈಸೂರಿನವರು, ಮಂಗಳೂರಿನವರು, ಈ ನಗರ ಪ್ರದೇಶಗಳಲ್ಲಿ ಬದುಕೋರು ನಾವು ಹೆಂಗೆ ಅಂತಂದರೆ, ನಾವು ಕುಡಿಯೋ ನೀರಿಗೂ ಯೋಚನೆ ಮಾಡ್ತೀವಿ, ಇದರಲ್ಲಿ RO ಇದೆಯಾ, ಇದರಲ್ಲಿ ಇದೆಯಾ ಅಂತ. ಆರೋಗ್ಯದ ವಿಚಾರಕ್ಕೆ ಬಂದಾಗ, ಅದರಲ್ಲೂ ಮಕ್ಕಳ ವಿಚಾರಕ್ಕೆ ಬಂದರೆ ನಾವು ಆ ಟೆನ್ಷನ್ ತಗೊಳ್ಳೋಕ್ಕೆ ಹೋಗಲ್ಲ. ಯಾಕಪ್ಪ ಬೇಕು, ಆ ರಿಸ್ಕೇ ತಗೊಳ್ಳೋದು ಬೇಡ, ಫಸ್ಟು ಒಳ್ಳೆ ಕಡೆ ಟ್ರೀಟ್ಮೆಂಟು, ಒಳ್ಳೆ ಕಡೆ ಗಾಯವಾಸಿ ಆಗಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಹೇಳೋದು, ಈ ತರಹದ ಗ್ರಾಮಾಂತರ ಪ್ರದೇಶಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ನೆಚ್ಕೊಂಡಿರುವಂತಹ ಜನ ಏನಿದ್ದಾರೆ, ಅಲ್ಲಿ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಲ್ಲಿ ಅದನ್ನೇ ನಂಬಿಕೊಂಡು, ಅಂದರೆ ತಾಯಿಗೆ ಹುಷಾರಿಲ್ಲ ಅಂತಾನೋ, ಹೆಂಡತಿ ಗರ್ಭಿಣಿ ಅಂತಾನೋ, ಮಗುಗೆ ಗಾಯ ಆಯಿತು ಅಂತಾನೋ, ಈ ಥರದ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಗೆ ಬರುವಂತಹ ಆ ತರಹದ ಜನರು ಏನಿದ್ದಾರೆ, ಅವರು ನಾನು ಬಡ ಜನರು ಅಂತ ಹೇಳಲ್ಲ, ಹಳ್ಳಿಯ ಜನ ಏನಿದ್ದಾರೆ, ಆ ಹಳ್ಳಿಯ ಜನರ ಮುಗ್ಧತೆಯ ಲಾಭವನ್ನು ಪಡ್ಕೊಳ್ಳುವಂತಹ ಇಂಥವರು ಈ ಮಕ್ಕಳ ಭವಿಷ್ಯದ ಜೊತೆಗೆ, ನಾನು ಮೊಕ್ಕದ ಮೇಲೆ ಮಾರ್ಕ್ ಆಗಬಾರ್ದು ಅಂತ ಫೆವಿಕ್ವಿಕ್ ಹಾಕಿದ್ದೀನಿ ಅಂತಂದರೆ, ಇವಳಿಗೆ ಎಲ್ಲಿ ಕುಯ್ದು ಯಾವ ಮಾರ್ಕ್ ಹಾಕ್ಬೇಕು ಹೇಳಿ. ಇವಳಿಗೆ ಎಲ್ಲಿ ಕುಯ್ದು ಎಲ್ಲಿ ಮಾರ್ಕ್ ಹಾಕಬೇಕು, ಅವಳಿಗೆ ಹೇಳಬೇಕು, ನೋಡಮ್ಮ ಮಾರ್ಕ್ ಆಗುತ್ತೆ ಸ್ಟಿಚ್ ಹಾಕಿದ್ರೆ, ನಿನಗೂ ಫೆವಿಕ್ವಿಕ್ ಹಾಕ್ತೀನಿ ಅಂತ ಹಾಕಬೇಕು. ಸರ್ಕಾರದ ಸಂಬಳ ತಗೊಂಡು ನೆಟ್ಟಗೆ ಕೆಲಸ ಮಾಡೋಕ್ಕಾಗದೇನೆ ಇರುವಂತಹ ಇಂಥವ್ರನ್ನ, ನನ್ನ ಪ್ರಕಾರ ಅವ್ರನ್ನ ನಾವು ಗಣನೆಗೆ ತೊಗೋತೀವಿ, ಪರಿಗಣನೆಗೆ ತೊಗೊಂಡು ನಾವು ಏನು ಮಾಡಬೇಕು ನೋಡ್ತೀವಿ, ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಇಂಟ್ರೋಗೇಟ್ ಮಾಡ್ತೀವಿ. ಬೇಡ, ಕಿತ್ತು ಬಿಸಾಕಿ ಫಸ್ಟ್. ಆ ತಾಯಿ ಹೆಸರು ಎಲ್ಲೂ ಗೊತ್ತಿಲ್ಲ ನನಗೆ, ಗೊತ್ತಿದ್ರೆ ಹೆಸರು ಸೇರಿಸಿ ಹೋಗಿತಾ ಇದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಕಿತ್ತಾಕಿ ಫಸ್ಟು. ಇಂಥವರು ಜವಾಬ್ದಾರಿಯನ್ನು ಮರೆತು ಮುಗ್ಧ ಜನರ ಅವ್ರ ನಂಬಿಕೆ ಏನಿದೆ, ಅಥವಾ
ಅವ್ರ ಕೈಲಿ ಆಗಲ್ಲ ಅನ್ನುವಂಥದ್ದು ಪರಿಸ್ಥಿತಿ ಏನಿದೆ ಅದರ ಲಾಭ ತಗೊಂಡು ಆಟ ಆಡುವಂತಹ ಇಂಥವರು ಸರ್ಕಾರದ ಯಾವುದೇ ಉದ್ಯೋಗದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಅನರ್ಹರು. ಸಾಹೇಬ್ರೆ, ರಾಜೇಶ್ ಸುರ್ಗಿಹಳ್ಳಿ, DHO ಹಾವೇರಿ ತಲುಪುತ್ತೆ ನಿಮಗೆ ಈ ವಿಡಿಯೋ. ಐ ಫಾಲೋ ಅಪ್. ಆಕೆ ಯಾರಾದರೂ ಆಗಿರಲಿ, ಯಾರು ಇನ್ಫ್ಲುಯೆನ್ಸಲ್ಲಾದರೂ ಬಂದಿರಲಿ, ಆ ಆಡೂರಿನಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆ ನರ್ಸ್ ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗಿ ಮನೆಗೆ ಹೋಗಬೇಕು. ಮನೇಲಿ ಅವ್ರ ಮಕ್ಳಿಗೆ ಫೆವಿಕ್ವಿಕ್ ಹಾಕ್ಕೊಂಡು ಕುತ್ಕೊಳ್ಳಿ ಹೇಳ್ಬೇಕಾದ್ರೆ. ನಾನು ಹೇಳೋದು ಯಾವುದೋ ಮಕ್ಳ ಬಗ್ಗೆ ಮಾತಾಡ್ತೀನಿ ಅಂತಲ್ಲ, ಇನ್ನೊಬ್ಬರು ಮಕ್ಳ ಬಗ್ಗೆ ಕಾಳಜಿ ಇಲ್ದಿದ್ದವಳು ಅವಳು ಮಕ್ಕಳು ನಿನ್ನ ಹೆಂಗೆ ಸಾಕ್ತಾಳ ಭಗವಂತಿಗೆ ಗೊತ್ತು. ಮಹಾತಾಯಿ, ನಿನಗೂ ಈ ವಿಡಿಯೋ ತಲುಪಿದರೆ ನೀನಾಗೆ ರಿಸೈನ್ ಮಾಡಿ ಬಿಸಾಕು, ನನಗೆ ಯೋಗ್ಯತೆ ಇಲ್ಲ, ನನಗೆ ಮಾಡೋಕ್ಕಾಗಲ್ಲ ಅಂತ. ನೀನು ಇವತ್ತು ಫೆವಿಕ್ವಿಕ್ ಹಾಕ್ತೀಯ ಗಾಯಕ್ಕೆ, ನಾಳೆ ಇನ್ನೊಂದಕ್ಕೆ ಮತ್ತೊಂದು ಹಾಕ್ತೀಯ. ನಿನ್ನ ಖಾರದ ಪುಡಿ ಹಾಕಿದ್ರೆ ಆಶ್ಚರ್ಯ ಇಲ್ಲ ನೀನು. ಸೊ ಹಾಗಾಗಿ ಸ್ವಲ್ಪ ಈ ಥರದವರಿಂದಾಗಿ ಜನಸಾಮಾನ್ಯರು ಸರ್ಕಾರಿ ಆಸ್ಪತ್ರೆಗೆ ಬರೋದಕ್ಕೆ ಹೆದರ್ತಾರೆ. ಇವತ್ತು ಸರ್ಕಾರಿ ಸ್ಕೂಲು, ಸರ್ಕಾರಿ ಆಸ್ಪತ್ರೆ ಅಂದ ಕೂಡಲೇ ಯಾಕೆ ಜನ ಹಿಂದೆ ಮುಂದೆ ನೋಡ್ತಾರೆ ಅಂತಂದರೆ ಈ ತರಹದ ಮನಸ್ಥಿತಿಗಳು ಈ ಥರದ ಮನುಷ್ಯರಲ್ಲಿರೋದ್ರಿಂದ. ಸೊ ಹಾಗಾಗಿ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದೀರಿ ಅದರ ಬಗ್ಗೆ ಎಚ್ಚೆತ್ತು ಕ್ರಮ ತಗೊಂಡು ಆಕೆಯನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳುಹಿಸಿ, ಹಾಗೆಯೇ ಅವಳ ಮೇಲೆ ಕಾನೂನಾತ್ಮಕವಾದ ಕ್ರಮ ತಗೊಳ್ಳೋಕ್ಕೆ ಏನು ಅವಶ್ಯಕತೆ ಇದೆ, ಅವಕಾಶ ಇದೆ, ಅದನ್ನು ಮಾಡಿ. ಇಲ್ಲ ಅಂತಂದರೆ ಎಲ್ಲರೂ ಇದೇ ಆಟ ಆಡ್ಕೊಂಡಿರ್ತಾರೆ, ಅದನ್ನು ಅನುಭವಿಸ್ಬೇಕಾಗಿರೋದು ಸಾಮಾನ್ಯ ಜನರು. ಇದನ್ನು ಗಮನದಲ್ಲಿರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.